ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಬದುಕಿರೋ ವಿಷಯ ಬಯಲಾಗ್ತದೆ. ಇತ್ತ ಕಡೆ ಚಾರು ಮತ್ತು ಚಾರಿ ಇಬ್ಬರು ಕೂಡ ಶಾಕ್ಗೆ ಒಳಗಾಗಬೇಕಾಗಿದೆ. ಯಾಕಂದರೆ ಮಾನ್ಯತಾ ಅಂಥ ಮಾಸ್ಟರ್ ಸ್ಟ್ರೋಕನ್ನು ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು ಅಂಥದ್ದು, ಜೈಶಂಕರ್ ರಿಲೀಸ್ ಆದ್ರೆ ಇಲ್ವಾ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ನಿಜವಾಗ್ಲೂ ಸತ್ತಿಲ್ಲ, ಬದುಕಿದ್ದಾರೆ. ಆದರೆ ಇಲ್ಲಿ ರುಕ್ಕು ಸತ್ತಿದ್ದಾರೆ ಅಂತ ಅಂದ್ಕೊಂಡು ದೆವ್ವ ಆಗಿ ಬಂದಿದ್ದಾರೆ ಅಂದ್ಕೊಂಡು ಬೆಚ್ಚಿ ಬೀಳ್ತಿದ್ದಾಳೆ ರುಕ್ಕು ರಾಮಾಚಾರಿ ಮನೆಗೆ ಬಂದಿದ್ಲು. ಅದಕ್ಕೆ ಕಾರಣ ಇಲ್ಲಿ ಚಾರು ವಿಧವೆ ಆಗಿ ಪಡ್ತಿರೋ ಸಂಕಟವನ್ನ ನೋಡಿ ಮಚಾ ತಗೋಬೇಕು, ಸಂಭ್ರಮಿಸ್ಬೇಕು ಅಂತ. ಆದರೆ ಇಲ್ಲಿ ರುಕ್ಕುಗೆ ಸರಿಯಾಗಿ ಬೆಂಡೆತ್ತಿ ಬೆವರಿಳಿಸ್ಬಿಟ್ರು ಮುರಾರಿ ಸಾಲದು ಅಂತ ಇವಾಗ ರಾಮಾಚಾರಿ ಮತ್ತೆ ಚಾರುನು ಕೂಡ ಸೇರ್ಕೊಂಡು ರುಕ್ಕುನ ಬೆಂಡೆತ್ತಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ರುಕ್ಕು ರೂಮಿಗೆ ಹೋಗಿದ್ದೆ. ಇಲ್ಲಿ ಬೆಡ್ಶೀಟನ್ನ ಎಳೆಯೋ ಹಾಗೆ ಎಳಿತಿದ್ದಾರೆ. ಈ ಕಡೆ ಏನಪ್ಪ ಇದು ಅಂತ ಅಂದ್ಕೊಂಡು ರುಕ್ಕು ಬೆಚ್ಚಿಬಿದ್ರೆ ಹೊರಗಡೆಯಿಂದ ಡೋರ್ನ ಜೋರಾಗಿ ಹೊಡಿತಿದ್ದಾರೆ ಚಾರು ಮತ್ತು ಮುರಾರಿ. ಈ ಕಡೆ ಏನು ಅಂತ ರುಕ್ಕು ಬಂದು ಬಾಗಿಲು ತೆಗೆದ್ರೆ ಏನೂ ಇಲ್ಲ. ಇತ್ತ ಕಡೆ ರಾಮಾಚಾರಿ ಜೋರಾಗಿ ಚೀರ್ಕೊಂಡು ಹಾಸಿಗೆ ಮೇಲಿಂದ ಹಾರಿ ಬರ್ತಾರೆ. ಈ ಕಡೆ ಒಳಗಡೆ ಒಂದು ದೆವ್ವದ ಒಂದು ಪರಿಸರವನ್ನು ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇಲ್ಲಿ ಚಾರು ಮುರಾರಿ ಹೊಗೆಯನ್ನು ಹಾಕ್ತಿದ್ದಾರೆ. ಬಾಗಿಲನ್ನು ದಪ ಅಂತ ಹೇಳಿ ಎಳ್ಕೊಂಡು ಬಡಿತಿದ್ದಾರೆ. ಇದರಿಂದಾಗಿ ರುಕ್ಕುಗೆ ನಿಜವಾಗ್ಲೂ ಹಾರರ್ ಎಫೆಕ್ಟ್ ಸಿಗ್ತದೆ. ಏನಪ್ಪ ಇದು ಅಂತ ಹೆದರೋಗ್ತಿದ್ದಾಳೆ. ರಾಮಾಚಾರಿ ನೋಡಿದ್ದೆ ಬೆಂಡೆತ್ತಿ ಬೆವರಡಿಸ್ಬಿಡ್ತಾರೆ. ಇತ್ತ ಕಡೆ ರಾಮಾಚಾರಿ ನನ್ನನ್ನೇ ಸಾಯಿಸ್ತಿ ಅಲ್ವಾ, ನಿನ್ನನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಅಂತಿದ್ರೆ, ರಾಮಾಚಾರಿ ನಿಜವಾಗ್ಲೂ ನನಗೆ ನಿಮ್ಮ ಬಗ್ಗೆ ಯಾವುದೇ ರೀತಿ ಬೇಜಾರಿರಲಿಲ್ಲ. ಚಾರು ವಿಧವೆ ಆಗಬೇಕು ಅನ್ನುವ ಆಸೆ ಇತ್ತು, ಅವಳು ಕೊರಗಬೇಕು ಅಂತ. ಅದೇ ಕಾರಣಕ್ಕೆ ನಾನು ನಿಮ್ಮನ್ನು ಸಾಯಿಸಿದ್ದು. ದಯವಿಟ್ಟು ನನಗೇನು ಮಾಡಬೇಡಿ ಅಂತಿದ್ರೆ, ಯಾಕೆ ಮಾಡಬಾರ್ದು, ಇದರಿಂದಾನೇ ಅಲ್ವಾ ನೀನು ನನ್ನನ್ನು ಸಾಯಿಸಿದ್ದು, ಇದರಿಂದಾನೇ ನಿನ್ನೂ ಕೂಡ ಸಾಯಿಸ್ತೀನಿ ಅಂತ ಹೇಳಿ ರಾಮಾಚಾರಿ ಬೆತ್ತರಿಸ್ತಿದ್ದಾರೆ. ಈ ಕಡೆ ನಿಜವಾಗ್ಲೂ ಕೂಡ ರುಕ್ಕು ಹೆದರೋಗ್ತಿದ್ದಾಳೆ. ದಯವಿಟ್ಟು ನನಗೇನು ಮಾಡಬೇಡಿ ಅಂತ ಕೇಳ್ಕೊತಾಳೆ. ಇತ್ತ ಕಡೆ ರಾಮಾಚಾರಿ ಇಲ್ಲ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂದಾಗ ಈ ಕಡೆ ರುಕ್ಕು ಸುಮ್ಮನೆ ಬಿಡುವುದಿಲ್ವಾ, ನಿಮ್ಮ ತಮ್ಮ ಕಿಟ್ಟಿ ಮೇಲಾಣೆ ನೀವು ನನ್ನ ಬಿಡಲಿಲ್ಲ ಅಂದರೆ ಅಂದ ತಕ್ಷಣ ಇಲ್ಲಿ ರಾಮಾಚಾರಿ ಸರಿ ಆಯಿತು ನಿನ್ನ ಬಿಡ್ತೀನಿ, ಆದರೆ ನೀನು ಯಾವುದೇ ಕಾರಣಕ್ಕೂ ಕೂಡ ಕಿಟ್ಟಿ ಹತ್ರಕ್ಕೆ ಹೋಗಬಾರ್ದು, ಕಿಟ್ಟಿ ಜೊತೆ ಇರಬಾರ್ದು, ಅವನನ್ನು ಟಚ್ ಮಾಡಬಾರ್ದು. ನಾನು ಹೇಗೆ ನನ್ನ ಹೆಂಡತಿಯಿಂದ ದೂರ ಆದ್ನೋ ನೀನು ಹಾಗೆ ದೂರ ಇರಬೇಕು ಅಂದಾಗ ಸರಿ ಹಾಗೆ ಮಾಡ್ತೀನಿ ಅಂತ ಎದ್ನೋ ಬಿದ್ನೋ ಅಂತ ಹೇಳಿ ರೂಮಿಂದ ಆಚೆಗೆ ಹಾಗೆ ಓಡ್ಕೊಂಡಿದ್ದ ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಈ ಕಡೆ ಮಾನ್ಯತಾ ಮನೆಯನ್ನು ದಬ ಅಂತ ಬಡಿತಿದ್ರೆ ಇಲ್ಲಿ ಜಿಕೆ ಮತ್ತು ಮಾನ್ಯತಾ ಒಂದು ಕ್ಷಣ ಬೆಚ್ಚ ಬೀಳ್ತಾರೆ. ಏನಪ್ಪ ಇದು ಅಂತ ಡೋರನ್ನು ಓಪನ್ ಮಾಡಿದ್ರೆ ಇಲ್ಲಿ ರುಕ್ಕು ದೆವ್ವ ಭೂತ ಅಂತ ಅಂದ್ಕೊಂಡು ಬಂದಿದ್ದೆ. ಇಲ್ಲಿ ನಿಜವಾಗ್ಲೂ ಮಾನ್ಯತಾ ಮತ್ತು ಜಿಕೆ ಕೂಡ ಭೂತ ಅಂತ ಒಂದು ಕ್ಷಣ ಹೆದ್ರೋಗ್ಬಿಡ್ತಾರೆ. ನಂತರ ಇಲ್ಲಿ ತನ್ನನ್ನೇ ದೆವ್ವ ಅಂತ ಹೇಳ್ತದಾಳೆ ರುಕ್ಕು ಅಂತ ಅನ್ಕೊಂಡಂಥ ಜಿಕೆ ಏನಿದು ನಾನು ಸುಮಾರಾಗಿದ್ದೀನಿ ಅಂತ ಗೊತ್ತು, ಆದರೆ ದೆವ್ವದ ಥರ ಏನಿಲ್ಲ, ನನ್ನನ್ನು ಈ ರೀತಿ ದೆವ್ವ ಅಂದರೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತಾಗ ನಿನ್ನೆ ಯಾರು ಹೇಳಿದ್ದು ಜಿಕೆ, ರಾಮಾಚಾರಿ ದೆವ್ವ ಅಲ್ಲಿ ನೋಡು ರಾಮಾಚಾರಿ ದೆವ್ವ ಅಂತ ಹೆದರ್ಕೊತಿದ್ರೆ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ, ಸುಮ್ಮನೆ ಯಾಕೆ ರುಕ್ಕು ಈ ರೀತಿ ಮಾತಾಡ್ತಿದ್ಯಾ ಅಂತ ಮಾನ್ಯತಾ ಕೇಳ್ತಾರೆ. ಇಲ್ಲ ಮಾನ್ಯತಾ ಮೇಡಮ್, ನಿಜವಾಗ್ಲೂ ನಾನು ಮಲ್ಕೊಂಡಿರ್ಬೇಕಿದ್ರೆ ರಾಮಾಚಾರಿ ದೆವ್ವ ಬಂದಿತ್ತು, ನಾವು ಹೇಗೆ ಸಾಯಿಸಿದ್ವೋ ಅದನ್ನೇ ಇಟ್ಕೊಂಡು ನಾನು ಕೂಡ ಸಾಯಿಸ್ತೀನಿ ಅಂತ ರಾಮಾಚಾರಿ ದೆವ್ವ ಆಗಿ ಬಂದಿದ್ದಾನೆ. ನಿಜವಾಗ್ಲೂ ನನಗೆ ಹೆದರಿಕೆ ಆಗೋಯ್ತು. ರಾಮಾಚಾರಿ ನನಗೆ ಹೇಳ್ದ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ರುಕ್ಕು ಎದುರ್ಕೋತಿದ್ರೆ, ನೀನು ಸುಮ್ಮನೆ ಅದನ್ನೇ ನೆನ್ಪು ಮಾಡ್ಕೊಂಡು ಮಲಗಿರ್ತೀಯ, ಅದಕ್ಕೋಸ್ಕರ ನಿನಗೆ ಅದೇ ಕನಸು ಬಿದ್ದಿರುತ್ತೆ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ, ಸುಮ್ಮನೆ ಯಾಕೆ ಗಾಬರಿ ಆಗ್ತಿದ್ಯಾ, ಸುಮ್ಮನೆ ರೆಸ್ಟ್ ಮಾಡು, ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಮಾನ್ಯತಾ. ಇಲ್ಲ ನಾನು ಹೇಳ್ತಿರೋದು ನಿಜನೇ, ರಾಮಾಚಾರಿ ದೆವ್ವ ಆಗಿದ್ದಾನೆ, ನಾನಂತೂ ಇಲ್ಲಿರುವುದಿಲ್ಲ, ನಾನು ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಪ್ಪ ಅಂತ ಹೇಳಿ ಓಡಿ ಹೋಗ್ಬಿಡ್ತಾಳೆ. ಸುಮ್ಮನೆ ದಡ್ಡಿ ಥರ ಏನೇನೋ ದೆವ್ವ ಭೂತ ಅಂತ ಭ್ರಮಿಸ್ಕೊತಾಳೆ ಅಂತ ಮಾನ್ಯತಾ ಹೇಳಿದ್ರೆ, ಈ ಕಡೆ ಜಿಕೆ ಹೌದೌದು ನೀವೆಲ್ಲ ದೆವ್ವ ಭೂತ ಅಂತಾನೆ ಅನ್ಕೊಳ್ಳಿ, ಅಲ್ಲಿ ಬಂದಿರೋದು ರಾಮಾಚಾರಿಯ ದೆವ್ವ ಅಲ್ಲ, ಅಲ್ಲಿ ಬಂದಿರೋದು ಕಿಟ್ಟಿ ದೆವ್ವ. ರುಕ್ಕು ನಿನ್ನ ಗಂಡ ಕಿಟ್ಟಿನೇ ನೀನು ಸಾಯಿಸಿರೋದು, ಕಿಟ್ಟಿನೇ ದೆವ್ವ ಆಗಿ ಬಂದಿರೋದು, ಯಾವ ರಾಮಾಚಾರಿನೂ ಸತ್ತಿಲ್ದಿರೋ ರಾಮಾಚಾರಿ ಹೇಗೆ ದೆವ್ವ ಆಗಿ ಬರ್ತಾನೆ ಅಂತ ಜಿಕೆ ಅನ್ಕೋತಾರೆ. ಜೊತೆಗೆ ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅಲ್ವಾ, ಆದರೆ ಒಂದಿನ ನಿಮಗೆ ಗೊತ್ತಾಗುತ್ತೆ ನಾನು ಹೇಳ್ತಿರೋದು ನಿಜ ಅಂತ, ಅವತ್ತು ನೋಡಿ ನಿಮ್ಮ ಪರಿಸ್ಥಿತಿ ಏನಾಗಿರುತ್ತೆ ಅಂತ ಕೂಡ ಅನ್ಕೋತಾರೆ ಇಲ್ಲಿ ಜಿಕೆ ಅಂತಾನೆ ಹೇಳ್ಬೋದು. ಇತ್ತ ಕಡೆ ನವದೀಪ ಮಾನ್ಯತಾಗೆ ತನ್ನ ಮಗನ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡೇ ಬಿಟ್ಟಿದ್ದಾರೆ. ಈ ಕಡೆ PA
ನಿಜವಾಗ್ಲೂ ನೀವು ಮಗನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಾ ಅಂದಾಗ ಹೌದು ಅಂತ ಹೇಳ್ತಾರೆ. ನಂತರ ಇಲ್ಲಿ ಮಾನ್ಯತಾ ಮನೆಗೆ ಬರ್ತಾರೆ. ಮಾನ್ಯತಾ ಮನೆಗೆ ಬಂದಿದ್ದೆ, ನಿಮ್ಮ ಒಂದು ಆಫರ್ನ ನಾನು ಒಪ್ಕೊಂಡಿದ್ದೀನಿ, ನನ್ನ ಮಗನ ಜೊತೆ ನಾನು ಮಾತಾಡಿದೆ, ನನ್ನ ಮಗ ಈ ಒಂದು ಮದುವೆಗೆ ಒಪ್ಕೊಂಡ್ಬಿಟ್ಟ ಅಂತದಾಗೆ ಮಾನ್ಯತಾ ಶಾಕ್ ಆಗ್ತಾರೆ. ಏನಿದು ನಿಜ ಹೇಳ್ತಿದ್ರಾ? ನಿಜವಾಗ್ಲೂ ನನ್ನ ಬೇಬಿ ಆಲ್ರೆಡಿ ಮದುವೆ ಆಗಿದೆ, ಮಗು ಇದೆ, ಅಂಥವ್ಳನ್ನ ಮದುವೆ ಆಗೋದಕ್ಕೆ ನಿಮ್ಮ ಮಗ ಒಪ್ಕೊಂಡ್ಬಿಟ್ಟ ಅಂದಾಗ ಅಯ್ಯೋ ಮಾನ್ಯತಾಜಿ ಇದರಲ್ಲಿ ಏನಿದೆ ಅಂತ ಮಹಾನ್ ವಿಷಯ. ನಿಜವಾಗ್ಲೂ ಹೇಳಬೇಕು ಅಂದರೆ ಫಾರಿನಲ್ಲೆಲ್ಲ ಇದೆಲ್ಲ ಕಾಮನ್ ಆಗಿರುತ್ತೆ. ನಿಜವಾಗ್ಲೂ ಅವ್ರು ಇದನ್ನೆಲ್ಲ ಪರಿಗಣಿಸೋದೇ ಇಲ್ಲ, ಜಸ್ಟ್ ಅವ್ರಿಗೆ ಸ್ಟೇಟಸ್ ಮ್ಯಾಚ್ ಆಗಬೇಕು ಅಷ್ಟೇ. ಈಗ ನಮ್ಮ ಸ್ಟೇಟಸ್ ಮ್ಯಾಚ್ ಆಗುತ್ತೆ ಅಂದಮೇಲೆ ಅದರಲ್ಲಿ ಏನಿದೆ ಅಂತ ಹೇಳ್ತಾರೆ. ಜೊತೆಗೆ ನನ್ನ ಮಗ ನಾಳೆನೇ ಬೆಂಗಳೂರು ಫ್ಲೈಟ್ ಹತ್ಕೊಂಡು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಬಂದುಬಿಡ್ತಾನೆ, ಇನ್ನು ಮುಂದೆ ನಾವು ಬೀಗರಾಗ್ತಿದ್ವಿ ಅಂತ ನವದೀಪ್ ಹೇಳಿದಾಗ ಮಾನ್ಯತಾಗೆ ತುಂಬ ಖುಷಿ ಆಗುತ್ತೆ. ತದನಂತರ ಮನೆಗೆ ನವದೀಪ್ ಬರ್ತಿದ್ದಾಗೆ ಈ ಕಡೆ ಪಿ ಎನ್ ನಿಜವಾಗ್ಲೂ ಮದುವೆ ಮಾಡ್ಕೋತೀರಾ ಚಾರುನ ಅಂದದಕ್ಕೆ ಹೌದು, ಅದರಲ್ಲಿ ಏನಿದೆ, ಶ್ರೀಮಂತರ ಮನೆ ಹುಡುಗಿ ನನ್ನ ಮಗನ ಮದುವೆ ಮಾಡ್ಕೊಂಡು ಬಂದರೆ ಶ್ರೀಮಂತ ಸೊಸೆ ನನ್ನ ಮನೆಗೆ ಬರ್ತಾಳೆ, ಮೂಲೆಯಲ್ಲಿ ಯಾವುದೋ ಒಂದು ಕೆಲಸದವಳಾಗಿ ಬಿದ್ದಿರ್ತಾಳೆ, ಏನಾದರೂ ಹೆಚ್ಚು ಕಡಿಮೆ ಆಗಿ ಮಾತನಾಡಿದ್ರೆ ಅವಳ ಕತೆ ಮುಗಿಯತ್ತೆ ಅಷ್ಟೇ ಅಂತ ನವದೀಪ್ ಕೂಡ ಹೇಳ್ತಾರೆ. ತದನಂತರ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಮಾತಾಡಬೇಕು ಅಂತ ಹೇಳಿ ಹುಡುಕ್ತಿದ್ದಾರೆ. ಬಟ್ ಮನೆಯಲ್ಲೆಲ್ಲೂ ಇಬ್ರು ಸಿಗ್ತಿಲ್ಲ. ಮುರಾರಿನ ಬಂದು ಕೇಳ್ತಿದ್ದಾರೆ, ರಾಮಾಚಾರಿ ಎಲ್ಲಿ, ಚಾರು ಎಲ್ಲಿ, ರಾಮಾಚಾರಿ ಎಲ್ಲಿ, ಚಾರು ಎಲ್ಲಿ ಅಂತ. ನಂತರ ಇಬ್ಬರು ಕೂಡ ರಾಮಾಚಾರಿ ಚಾರು ಇಬ್ಬರು ಕೂಡ ನೋಡಿದ್ದೆ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತನಾಡಬೇಕು ಅಂತ ಇಬ್ಬರು ಕೂಡ ಹೇಳ್ಕೊತಾರೆ. ಏನದು, ನೀ ಫಸ್ಟ್ ಹೇಳಿ ಅಂತ ಅದಕ್ಕೂ ಚಟಾಪಟಿ ಮಾಡ್ತಾರೆ. ಈ ಕಡೆ ಮುರಾರಿ ಅಂತೂ ಸುಮ್ಮನೆ ಹೇಳ್ಬಿಡಿ, ಅದಕ್ಕೆ ನೀವೇ ಮಾತಾಡ್ಬಿಡಿ ಫಸ್ಟು ಅಂತ ಹೇಳಿದಾಗ ಇಲ್ಲಿ ಚಾರು ನನಗೆ ಇವತ್ತಿಗೆ 7 ತಿಂಗಳಾಯಿತು ರಾಮಾಚಾರಿ ಅಂತ ಹೇಳಿದಾಗ ಇದನ್ನೇ ಹೇಳಬೇಕು ಅಂತ ನಾನು ಕೂಡ ಬಂದದ್ದು ಮೇಡಮ್ ಅಂತ ಹೇಳಿ ಚಾರು ಹೇಳ್ತಾರೆ. ತದನಂತರ ಇಲ್ಲಿ ಕಣ್ಮುಚ್ಕೊಳ್ಳಿ, ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಅಲ್ಲಿ ತೂಗು ಉಯ್ಯಾಲೆ ಇರುತ್ತೆ, ಅದನ್ನು ನೋಡಿದ್ದೆ ಚಾರುಗೆ ತುಂಬಾ ಖುಷಿ ಆಗುತ್ತೆ. ಕುತ್ಕೊಳ್ಳಿ ಮೇಡಮ್ ಅಂತ ಹೇಳಿ ಕೂರಿಸಿ ಉಯ್ಯಾಲೆಯಲ್ಲಿ ಚಾರುಳನ್ನು ತೂಗ್ತಿದ್ದಾನೆ. ಇಲ್ಲಿ ರಾಮಾಚಾರಿ ನಿನಗೆ ಗೊತ್ತಿತ್ತು ರಾಮಾಚಾರಿ ಇದಂದರೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿದಾಗ ಗೊತ್ತಿಲ್ಲದೆ ಇರುತ್ತಾ ಮೇಡಮ್, ಯಾವ ಗಂಡ ತನ್ನ ಹೆಂಡತಿ ಹೇಳದೇ ಇದ್ರೂ ತಿಳ್ಕೊಂಡು ಹೆಂಡತಿ ಆಸೆ ಪೂರೈಸ್ತಾನೋ ಅವನೇ ನಿಜವಾದ ಗಂಡ. ಹೆಂಡತಿ ಹೇಳಿ ಆಸೆ ತಿಳ್ಕೊಂಡು ಪೂರೈಸೋದಲ್ಲ, ಹೆಂಡತಿ ಮನಸ್ಸನ್ನು ಅರ್ಥ ಮಾಡಿಕೊಂಡು ಆಸೆಯನ್ನು ಪೂರೈಸಬೇಕು ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ತದನಂತರ ಇಲ್ಲಿ ಮಾನ್ಯತಾ ಅವರು ಚಾರುಗೆ ಕಾಲ್ ಮಾಡ್ತಿದ್ದಾರೆ. ಚಾರುಗೆ ಮಾನ್ಯತಾ ಕಾಲ್ ಬರ್ತಿದೆ ಅಂದಾಗಲೇ ಫುಲ್ ಕೋಪ ಬಂದ್ಬಿಡುತ್ತೆ. ಬಟ್ ಆದರೂ ಕೂಡ ನಾಟಕ ಮಾಡಲೇಬೇಕಾಗಿದೆ. ಹಾಗಾಗಿ ಮಾನ್ಯತಾ ಕಾಲ್ ಮಾಡಿದ್ದೆ, ಚಾರು ಪುಟ್ಟ ನಿನ್ನ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ನೀನು ಮನೆಗೆ ಬರ್ತೀಯ ಅಂದಾಗ ಯಾಕೆ ಏನು ವಿಷಯ ಅಂತ ಚಾರು ಕೇಳಿದಾಗ ಬೇಬಿ ನಿನ್ನ ಹತ್ರನೇ ಮಾತಾಡಬೇಕು, ಬಾ ಮನೆಗೆ ಅಂತ ಹೇಳ್ತಾರೆ. ಈ ಕಡೆ ಸರಿ ಆಯಿತು ಮೇಡಮ್ ಹೋಗಿ ಬನ್ನಿ ಅಂತ ಹೇಳಿ ರಾಮಾಚಾರಿ ಚಾರುಳನ್ನು ಕಳಿಸ್ಕೊಡ್ತಾರೆ. ಚಾರು ಮನೆಗೆ ಹೋಗ್ತಿದ್ದಾಗೆ ಚಾರು ಬೇಬಿ ನಿನಗೆ ನವದೀಪ್ ಗೊತ್ತದ ಅಲ್ವಾ, ನಮ್ಮ ಪಾರ್ಟ್ನರ್ ಇದ್ದಾರಲ್ವ, ನಮ್ಮ ಬಿಸ್ನೆಸ್ ಪಾರ್ಟ್ನರ್, ಅವ್ರಿಗೆ ಮಗ ಇದ್ದಾರೆ, ಆ ಮಗ ನಿನ್ನನ್ನು ತುಂಬ ಇಷ್ಟಪಟ್ಟಿದ್ದಾನಂತ, ಅವನು ನಿನ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಈ ಚಾರುಗೆ ಈ ಮಾತು ಕೇಳಿ ಶಾಕ್ ಆಗಿಬಿಡುತ್ತೆ, ಏನಪ್ಪ ಇದು ಅಮ್ಮ ನನ್ನ ಮದುವೆ ಮಾಡೋಕ್ಕೆ ಹೊರಟಿದ್ದಾರಲ್ಲ ಅಂತ. ತದನಂತರ ಆಯ್ತ ಕಡೆ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗೆ ಇಲ್ಲಿ ರಾಮಾಚಾರಿ ಯಾಕೆ ಕರೆದಿದ್ದು, ಏನು ವಿಷಯ ಅಂತ ಕೇಳಿದಾಗ ಅದು ಮಾಮ್ ನನಗೆ ಆ ನವದೀಪ್ ಮಗನ ಜೊತೆ ಮದುವೆ ಫಿಕ್ಸ್ ಮಾಡಿದ್ದಾರೆ, ಮದುವೆ ಆಗಬೇಕು ಅಂತ ಹೇಳ್ತಿದ್ದಾರೆ, ಈಗ ಏನು ಮಾಡೋದು ರಾಮಾಚಾರಿ ಅಂತ ಚಾರು ಕೇಳಿದಾಗ ಖಂಡಿತವಾಗ್ಲೂ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡೋಣ ಅಂತ ರಾಮಾಚಾರಿ ಮತ್ತೊಂದು ಮಾಸ್ಟರ್ ಪ್ಲಾನ್ಗೆ ರೆಡಿ ಆಗ್ತಿದ್ದಾರೆ. ಇದರ ನಡುವೆ ಜಯಶಂಕರ್ ಅವ್ರನ್ನ ಕೂಡ ಬಿಡಿಸೋ ಪ್ಲಾನ್ಗೆ ಸಿದ್ಧವಾಗಿದ್ದಾರೆ. ಈ ಕಡೆ ಚಾರು ಮತ್ತು ನವದೀಪ್ ಮಗನ ಮದುವೆ ದಿನಾನೇ ಇಲ್ಲಿ ಪೊಲೀಸ್ ಅವರ ಅತಿಥಿ ಆಗಬೇಕಾಗುತ್ತೆ ರುಕ್ಕು ಮತ್ತು ಮಾನ್ಯತಾ ನವದೀಪ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನಾಗುತ್ತೆ ಮುಂದೆ ವಿಡಿಯೋ ನೋಡಿ.